ಹಾಯ್ ಎಲ್ರಿಗೂ, ಇವತ್ತು ಪೂಜೆ ಆಯ್ತು. ನನ್ನ ಗಂಡನ ಕಾಲ್ ಮುಗಿದ್ಯಾ. ಅವ್ರಿಗೆ ಕೆಲಸ ಹಚ್ಚಕ್ಕಿಂತ ಮುಂಚೆಕ ಅವ್ರು ಸ್ವಲ್ಪ ಸೇವೆ ಮಾಡ್ಬೇಕು. ಅವ ಎಲ್ಲ ನಾ ಕಾಲ್ ಮುಗಿದ್ ನೋಡಿ ಶಾಕ್ ಆಗಿದ್ದ. ಅವನಿಗೇನ್ ಗೊತ್ತು ನಾನು ಬಟ್ಟೆ ಹಾಕಕ್ ಹಚ್ತೀನಿ ಅಂತ. ಅವನಿಗೆ ನನಗೆ ಇವತ್ತು ಪ್ರೇಮು ಒಂದು ಚಾಲೆಂಜ್ ಕೊಟ್ಟಿದ್ದ. ಅದ್ರಾಗ ವಿನ್ ಆದ್ರೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ದ. ಸರ್ಪ್ರೈಸ್ ಏನಂತ ನನಗೂ ಗೊತ್ತಿದ್ದಿಲ್ಲ, ಆದ್ರೆ ಚಾಲೆಂಜ್ ಏನಂತ ನೀವೇ ನೋಡ್ರಿ. ಮಳಿ ಬರಕತ್ತಿತ್ತು, ನನ್ ಸಲುವಾಗಿ ಅಂತ ಪ್ರೇಮು ಪಲಾವ್ ರೆಡಿ ಮಾಡಕತ್ತಿದ್ದ. ತಲೆ ಹಿಕ್ಕೊಂಡೆ, ಮಾರಿಗೆ ಬಣ್ಣ ಬಳ್ಕೊಂಡೆ, ಬಿಂದಿ ಹಚ್ಕೊಂಡು ಇಯರಿಂಗ್ಸ್ ಹಾಕೊಂಡು ರೆಡಿ ಆದೆ. ಈಗ ನಾನು NYB ಅವರ ವೆಲ್ವೆಟ್ ಲಿಪ್ಸ್ಟಿಕ್ ಹಚ್ಕೊಳಕತ್ತೀನಿ, ಯಾಕಂದ್ರೆ ಇದು ನನ್ನ ಫೇವರೇಟ್. ನಾ ಯೂಸ್ ಮಾಡಕತ್ತಿದ್ದು ಸ್ಪೈಸಿ ರಸ್ 6 ಶೇಡ್. ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ಬೆಸ್ಟ್ ಬ್ರೌನ್ ಶೇಡ್ ಐತಿ ಇದು. ಅಂಡ್ ಚಾಲೆಂಜ್ ಇರುವುದು ಇಲ್ಲೇ. ಈ ಲಿಪ್ಸ್ಟಿಕ್ ವೆಲ್ವೆಟ್ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತಾ, ಮತ್ತೆ ಆಲ್ ಡೇ ಕಂಫರ್ಟ್ ಆಗಿ ಇರುತ್ತೆ. ಜೊತೆಗೆ ಟ್ರಾನ್ಸ್ಫರ್ ಪ್ರೂಫ್ ಐತಿ, ಸ್ಮರ್ಜ್ ಕೂಡ ಆಗಲ್ಲ. ಪ್ರೇಮು ಮಾಡಿದ ಪಲಾವ್ ರೆಡಿ ಆಗಿತ್ತು, ಇಬ್ರು ಕುಡ್ತಿದ್ವಿ. ನನಗೂ ಅವನೇ ತಿನ್ಸಿದ, ಮಸ್ತ್ ಆಗಿತ್ತು. ಅವಾಗ ಈ ತರ ಗಂಡದೇರ್ ಮಾಡ್ಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ಲ. ನಾನು ಕಾಫಿ ಗೀಫಿ ಕುಡ್ದು ಒಂದ್ ಸ್ವಲ್ಪ ಮನಿಗ್ ಸಾಮಾನ್ ತರ್ಬೇಕಂತ ಹೊರಗೋದ್ವಿ. ಹಂಗೆ ಬರೋ ದಾರ್ಯಾಗ ಪಾನಿಪುರಿ ಕಂಡು, ಪಾನಿಪುರಿ ತಿಂದ್ ಭಾಳ ದಿನ ಆಗಿತ್ತಂತ ಹೋಗಿ ಪಾನಿಪುರಿ ತಿಂದ್ವಿ. ಪಾನಿಪುರಿ ಭಾರಿ ಸ್ಪೈಸಿ ಆಗಿದ್ದು. ಮನೆಗ್ ಬರಿಟ್ಲೆ ರಾತ್ರಿನೇ ಆಗ್ಬಿಟ್ಟಿತ್ತು. ಮನಿಗ್ ಬಂದ್ ನೋಡಿದ್ಮ್ಯಾಗ ನನ್ ಲಿಪ್ಸ್ಟಿಕ್ ಹಂಗೆ ಇತ್ತು. ಈ ಲಿಪ್ಸ್ಟಿಕ್ ಕಂಪ್ಲೀಟ್ ಆಗಿ ಸ್ಮರ್ಜ್ ಆಗಲ್ಲ, ಟ್ರಾನ್ಸ್ಫರ್ ಆಗಲ್ಲ. ಈ ಲಿಪ್ಸ್ಟಿಕ್ ಬಜೆಟ್ ಫ್ರೆಂಡ್ಲಿ ಐತಿ. ಅದಕ್ಕೆ ನಾನು ಯಾವ ಕಾಸ್ಟ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ಇದು ನನ್ನ ಫೇವರೇಟ್. ನಿಮಗೂ ಇಡೀ ದಿನ ಕಂಫರ್ಟ್ ಕೊಡೋ ಲಿಪ್ಸ್ಟಿಕ್ ಬೇಕಾದ್ರೆ NYB ಅವರ ಲಿಪ್ಸ್ಟಿಕ್ ಬೈ ಮಾಡ್ರಿ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಿ ಬೈ ಮಾಡಬಹುದು. ಅಂಡ್ purple.com ಒಳಗೂ ಅವೈಲೇಬಲ್ ಐತಿ. ಚೆನ್ನೈ, ಕೊಚ್ಚಿ, ಬ್ಯಾಂಗ್ಳೂರ್ ಒಳಗ ನಿಮ್ಗೆ 3 hours ಒಳಗ ಡೆಲಿವರಿ ಸಿಗುತ್ತೆ.